ಮದನ್ ಅಂಬರೀಶ್ವರ ಅಣ್ಣನ ಮಗ ಟೆನ್ನಿಸ್ ಆಡಿದ ಪಾರ್ಟಿ ಡೆಲ್ಲಿಲಿದ್ದೆ ಸರ್, ಬಜೆಟ್ ಸೆಷನ್ ನಡೀತಾ ಇತ್ತಲ್ಲ, ಅದಾದ್ಮೇಲೆ ಸ್ವಲ್ಪ ಅಲ್ಲಿ ಕಮಿಟಿ ಮೀಟಿಂಗ್ಸ್ ಎಲ್ಲ ಇತ್ತು. ಇಲ್ಲಾಂದ್ರೆ ಅವಾಗ್ಲೇ ಬರ್ಬೇಕಾಗಿತ್ತು. ನ್ಯೂಸ್ ಆಫೀಸು ಇಲ್ಲ, ನಾವೆಲ್ಲ ಜೊತೆಗೆ ಬರ್ತೀವಿ ಅಂತ ಇವ್ರ ಗಲಾಟೆ, ಮಂಡ್ಯದಲ್ಲಿ ನೀವು ಒಬ್ಬರೇ ಹೋಗೋದಿಲ್ಲ ಅಂತ ಸರ್ ಕಾಯ್ದವ್ರು. ಇನ್ನೊಂದಷ್ಟು ಜನ ಮಂಡ್ಯದವರೆಲ್ಲ ಬರ್ಬೇಕು ಅಂತ ಕಾಯ್ಕೊಂಡಿದ್ರು ಸರ್. ಭೇಟಿಯ ಉದ್ದೇಶ ಒಂದೇ, ನಮ್ಮ ಜಿಲ್ಲೆಯ ಅವರೇ ಆದ ನಮ್ಮ ಜಿಲ್ಲೆಯ ಒಂದು ಟಾಲೆಸ್ಟ್ ಲೀಡರ್ ಅಂತಾನೆ ಹೇಳೋಕೆ ಇಷ್ಟಪಡ್ತೀನಿ. ಅವರಿಗೆ ಇಂಡಿಯಾ, ನಮ್ಮ ಭಾರತ ದೇಶದ ಒಂದು ಸೆಕೆಂಡ್ ಹೈಯೆಸ್ಟ್ ಸಿವಿಲಿಯನ್ ಅವಾರ್ಡ್ ಸಿಕ್ಕಿದ್ದು. ಅದಕ್ಕೆ ಒಂದು ಅಭಿನಂದನೆಗಳನ್ನು ತಿಳಿಸಿ ಆಶೀರ್ವಾದ ಪಡೆಯೋಕೆ ಬಂದೆ ಅಷ್ಟೇ. ಇವತ್ತು ಸಭೆ ಬೇರೆ ಕರೆದಿದ್ದೀರಾ, ಸಭೆ ನಡೀತಾ ಇದೆ, ಅದಕ್ಕೂ ಮುನ್ನ SMK ಅವ್ರ ಭೇಟಿ ಬೇರೆ ಅಲ್ಲ, ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ. ಯಾಕೆಂದ್ರೆ ಇದು ನಾನು ಈ ನ್ಯೂಸ್ ಅನೌನ್ಸ್ ಆದಾಗ ನಾನು ಬಜೆಟ್ ಅಧಿವೇಶನದಲ್ಲಿದ್ದೆ ಪಾರ್ಲಿಮೆಂಟಲ್ಲಿ. ಅದಾದಮೇಲೆ ಒಂದಷ್ಟು ಮಂಡ್ಯ ಟೂರು, ಕಮಿಟಿ ಮೀಟಿಂಗ್ಸ್ ಇತ್ತು, ಆವಾಗಲೇ ಬರಬೇಕಿತ್ತು. ಈಗ ಟೈಮ್ ಆಯಿತು, ಅವರು ಟೈಮ್ ಕೊಟ್ಟರು ಇವಾಗ. ಸೊ ಹಾಗಾಗಿ ಈಗ ನಮ್ಮ ಜಿಲ್ಲೆಯವರೆಲ್ಲ, ಅವರ ಅಭಿಮಾನಿಗಳ ಅಪಾರ ಇನ್ನು, ಅವರೆಲ್ಲ ನಾವು ಬರ್ತೀವಿ ನಿಮ್ಮ ಜೊತೆಯಲ್ಲಿ ಅಂದರು ಅಷ್ಟೇ. ಇಲ್ಲ, ರಾಜಕೀಯವಾದ ಚರ್ಚೆ ಇರುವುದಿಲ್ಲ. ಮಧ್ಯಾಹ್ನ ಸಭೆ ನಾನು ಕರೆದಿದ್ದು ಅಂತಲ್ಲ, ಎಲ್ಲರೂ ಆವಾಗಲಿಂದ ನನ್ನ ಬೆಂಬಲಿಗರ ಒಂದು ಸಭೆ ಆದಮೇಲೆ ಎಲ್ಲರನ್ನೂ ಒಂದು ಭೇಟಿ ಮಾಡಿ ಮಾತಾಡಿಸ್ಬೇಕಿತ್ತು. ಅವರು ಯಾವಾಗ ಬರಬೇಕು ಅಂತ ಕೇಳಿದ್ರು, ಸರಿ ಇವತ್ತು ಬನ್ನಿ ಅಂತ ಹೇಳಿದ್ರು. ನೋಡಿ, ನಾನು 4 ವರ್ಷ ಆಯಿತು MP ಆಗಿ. ಆಸ್ ಎನ್ ಇಂಡಿಪೆಂಡೆಂಟ್ ಟೆಕ್ನಿಕಲಿ ಆಲ್ಸೋ ಮೊದಲ 6 ತಿಂಗಳ ಒಳಗೆ ಸೇರೋದಾದರೆ ಒಂದು ಪಾರ್ಟಿಗೆ ನಮ್ಮ ಪಾರ್ಲಿಮೆಂಟ್ ನಾರ್ಮ್ಸ್ ಪ್ರಕಾರ ಅಲೌಡ್ ಇದೆ. ಆಫ್ಟರ್ ದ್ಯಾಟ್ ಇಂಡಿಪೆಂಡೆಂಟ್ ಪಾರ್ಟಿ ಸೇರೋ ಹಾಗೆ ಇಲ್ಲ ನಮ್ಮ ಗೈಡ್ಲೈನ್ಸ್ ಪ್ರಕಾರ. ನಾನು ಏನಾದರೂ ನಿರ್ಧಾರ ತಗೊಂಡಿದ್ರೆ ಆವಾಗಲೇ ತಗೊಳ್ತಿದ್ದೆ. 4 ವರ್ಷ ಐ ವಾಂಟೆಡ್ ಟು ಸಿ ಬ್ಯಾಲೆನ್ಸ್ ಯಾವ ರೀತಿ ಆಗುತ್ತೆ, ಯಾವ ರೀತಿ ಬೆಳವಣಿಗೆ ಆಗುತ್ತೆ, ನಮ್ಮ ಜಿಲ್ಲೆಯ ಅಭಿವೃದ್ಧಿ ಯಾವ ದಿಕ್ಕಲ್ಲಿ ಹೋದರೆ ನಾನು ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನು ನಾನು ನೋಡ್ಕೊಂಡು ಬಂದಿದ್ದೀನಿ. ಇವತ್ತು ಎಲ್ಲರೂ ಬಂದಿದ್ದಾರೆ, ಅವರ ಮಾತನ್ನು ನಾನು ಕೇಳಬೇಕಿಲ್ವ? ನಾನು ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಳ್ಳೋಕ್ಕೆ ನನ್ನ ಬೆಂಬಲವಾಗಿ ನಿಂತವರ ಒಂದು ಸಲಹೆ ಸೂಚನೆನೇ ನನ್ನ ಈ ದಿಕ್ಕಲ್ಲಿ ನಡ್ಸ್ಕೊಂಡು ಬಂದಿರೋದು ಈವರೆಗೂ. ಇವತ್ತೂ ಎಲ್ಲರ ಜೊತೆ ಚರ್ಚಿಸ್ತೀನಿ. ಇನ್ನು ವರಿಷ್ಠರು, ಸೀನಿಯರ್ಸು ಎಲ್ಲರನ್ನೂ ನಾನು ಮಾತಾಡಿಸಿ ಸಲಹೆಯನ್ನು ಕೇಳಬೇಕಾಗಿದೆ. ನಮ್ಮ ಕುಟುಂಬದ ಸದಸ್ಯರು, ನಮ್ಮ ಆಪ್ತರು, ಹಿತೈಷಿರಿ ಯಾರಿರ್ತಾರೋ ಅವ್ರನ್ನೂ ನಾನು ಮಾತಾಡಿಸ್ಬೇಕು. ಸೊ ಇದೆಲ್ಲ ಆದಮೇಲೆ ನಾನು ಹೇಳ್ತೀನಿ ನಿರ್ಧಾರ. ಈ ತೀರ್ಮಾನವೂ ನಾನು ಮಾಡಿಲ್ಲ, ಯಾವುದೂ ನಾನು ಮಾಡಿಲ್ಲ.
ನಿಮ್ಮ ದೃಷ್ಟಿಕೋನ ಎಲ್ಲ ಒಂದ್ ಕಡೆ ವಿಧಾನಸಭೆ ಕಡೆ ಇದ್ದಂಗೆ ಕಾಣುತ್ತೆ. ಆ ಕಾರಣಕ್ಕಾಗಿ ಇವೆಲ್ಲ ಯಾವ ದೃಷ್ಟಿಕೋನ ಯಾವ ಥರನೂ ಇಲ್ಲ ನನಗೆ. ಐ ಆಮ್ ವೇಟಿಂಗ್ ಫಾರ್ ಲೀಡ್. ಅದು ಯಾವ ರೀತಿ ನನ್ನನ್ನು ಜನ ನೋಡೋಕೆ ಇಷ್ಟಪಡ್ತಾರೆ ಅನ್ನೋದ್ರ ಮೇಲಿದೆ ನನಗೆ. ಇದಕ್ಕೆಲ್ಲದಕ್ಕೂ ಅಫ್ಕೋರ್ಸ್ ಸರ್ಕಮ್ಸ್ಟೆನ್ಸಸ್ ಶುಡ್ ಬಿ ಆಲ್ಸೋ ಫೇವರಿಂಗ್ ಥರ ಇರಬೇಕು. ಇದು ಏನೇ ನಾನೇ ನನ್ನ ನಿರ್ಧಾರ ನಾನು ಹಿಂಗೆ ಅಂದ್ಕೊಂಡಿದ್ದೀನಿ ಮಾಡಿಬಿಡ್ತೀನಿ ಅಂದರೆ ಅದು ಸರಿ ಹೋಗಲ್ಲ. ಅದು ಐ ಹ್ಯಾವ್ ಟು ಟೇಕ್ ಇನ್ ಟು ಕನ್ಸಿಡ್ರೇಷನ್ ಎಲ್ಲನೂ ಯಾವ ರೀತಿಯಲ್ಲಿ ಸೆಟ್ ಆಗಿದೆ ಅನ್ನೋದನ್ನು ನೋಡ್ಕೊಂಡು ನಾನು ಮಾಡಬೇಕು. ಬಟ್ ಐ ಆಮ್ ನಾಟ್ ಇದು ಒಂದು ವಿಷಯವಂತೂ ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಯಾವುದೇ ನಿರ್ಧಾರ ಇಟ್ಸ್ ನಾಟ್ ಅಬೌಟ್ ಮೀ. ನನ್ನ ಭವಿಷ್ಯ ಏನಾಗಬೇಕು, ನನಗೆ ವೈಯಕ್ತಿಕವಾಗಿ ಯಾವ ಥರದ್ದು ಲಾಭ ನಷ್ಟ ಅಂತ ನೋಡಿ ನಾನು ಮಾಡೋದಲ್ಲ. ನನ್ನ ಜೊತೆಯಲ್ಲಿ ಇದ್ದವ್ರಿಗೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದನ್ನು ಯೋಚನೆ ಮಾಡಿ ಆಮೇಲೆ ನಾನು ಆ ನಿರ್ಧಾರವನ್ನು ಹೇಳಿ. ಮೇಡಮ್, ಯಾವುದೇ ವಿಧಾನಸಭಾ ಚುನಾವಣೆ ಮುಂಚೆ ಇರುತ್ತೋ ನಂತರ ಇರುತ್ತೆ. ಯಾಕಂದ್ರೆ ಒಂದಷ್ಟು ರಾಜಕೀಯ ನಿಮಗೂ ಗೊತ್ತಿದೆ. ಬಿಜೆಪಿ ಹೋಗ್ತಾರೆ, ಕಾಂಗ್ರೆಸ್ಗೆ ಹೋಗಿದ್ದು, ಕಾಂಗ್ರೆಸ್ಗೆ ಡಿಮ್ಯಾಂಡ್ ಇವೆಲ್ಲ ಅವು ಹೋಗಿದೆ. ನಿರ್ಧಾರ ವಿಧಾನಸಭಾ ಚುನಾವಣೆ ಮುಂಚೆ ಇರುತ್ತೋ ನಂತರ ಈಗಾಗಲೇ ಈ ಮುಂದಿನ ದಿನಗಳಲ್ಲೇ ನಾನು ಹೇಳ್ತೀನಿ ನನ್ನ ನಿರ್ಧಾರ.